ಟೈಮ್ ಇವಾಗ ಕರೆಕ್ಟಾಗಿ 1:45 ಆಗಿದೆ. ಇಷ್ಟೊತ್ತಲ್ಲಿ ನಾನು ಎಲ್ಲಿಗೆ ರೆಡಿ ಆಗ್ತಾಯಿದ್ದೀನಿ ಅಂದರೆ ಪಾಪು ಇವನು ಕರ್ಕೊಂಬರೋಕ್ಕೆ ಮೆಜೆಸ್ಟಿಕ್ ಹೋಗ್ತಾಯಿದ್ದೀನಿ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಬನ್ನಿ ಹೋಗೋಣ. ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ದೊಡ್ಡ ಪಾಪು ಬರ್ತಿದೆ ಅಂತ. ತುಂಬ ಜನ ಪಾಪು ಅಂತ ಸೇವ್ ಮಾಡಿರೋದಕ್ಕೆ ಹುಡುಗಿ ಅಂದ್ಕೊಂಬಿಟ್ಟಿದ್ದಾರೆ. ಸೊ ಆ ಹುಡುಗಿ ಯಾರು ನೋಡ್ಕೊಂಬರೋಣ. ಲೆಟ್ಸ್ ಗೋ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಸರಿನಪ್ಪ, ಸ್ಟೇಷನ್ ಹತ್ರ ಬಂದು ನಿಂತ್ಕೊಂಡು ಕಾಲ್ ಮಾಡು, ನಾನು ಬಂದು ವಿಜಯನಗರ ಕಡೆಯಿಂದ ಬರ್ತೀನಿ, ಬಂದು ಪಿಕಪ್ ಮಾಡ್ತೀನಿ ಅಂದರೆ ವಿಜಯನಗರ ಕಡೆಯಿಂದ ಬರಬೇಡ, ಇನ್ನೊಂದು ರೂಟಿಗೆ ಬಾ, ನಾನು ಹೇಳೋ ರೂಟಿಗೆ ಬಾ ಅಂತ ಜಗಳ ಮಾಡ್ದ. ಸೊ ಯಾಕೆ ಅಂತ ಕೇಳಿದ್ರೆ ವಿಜಯನಗರ ಕಡೆಯಿಂದ ಹೋದರೆ ರೈಲ್ವೆ ಸ್ಟೇಷನ್ಗೆ ಯೂಟರ್ನ್ ಇಲ್ವಂತೆ. ಸೊ ಆ ಯೂಟರ್ನ್ ಇದೆಯೋ ಇಲ್ವೋ ಅಂತ ನಾನು ಚೆಕ್ ಮಾಡಿಕೊಂಡು ಅವನಿಗೂ ತೋರಿಸಿ ಆ ಯೂಟರ್ನ್ ಹೆಂಗಿದೆ ಅಂತ ತುಂಬ ನೋಡಿಕೊಂಡು ಅವನ್ನ ಕರ್ಕೊಂಡು ಎತ್ತಾಕೊಂಡು ಬರೋಣ. ಬನ್ನಿ. ಸೊ ಇದೇ ನಮ್ಮ ಮೆಜೆಸ್ಟಿಕ್ ಮೆಟ್ರೋ ಎದುರುಗಡೆ ಇರುವಂಥ ಯೂಟರ್ನ್. ಸೊ ಈ ಯೂಟರ್ನ್ ಇಲ್ಲ ಅಂತ ಅವನು ಇದೆ ಅಂತ ನಾನು ಕರ್ಕೊಂಬಂದು ಅವನಿಗೆ ಈ ಯೂಟರ್ನ ತೋರಿಸಿ ಪರಿಚಯ ಮಾಡಿಸಿ ಕರ್ಕೊಂಡು ಹೋಗೋಣ ಬನ್ನಿ. ಸೊ ಯೂಟರ್ನ್ ತೊಗೊಂಡ್ವಿ. ಯೂಟರ್ನ ಮಾಡಿ ಇಲ್ಲಿಂದ ಸ್ಟ್ರೈಟಾಗಿ ಸ್ವಲ್ಪ ದೂರ ಹೋದರೆ ಇದೇ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್. ಸೊ ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಏನೋ ಒಂದೇ ಇದೇನಂತಾರೆ, ಇದನ್ನ ಯೂಟರ್ನ್ ಅಲ್ಲ, ಇದನ್ನ ಈ ಸರ್ಕಲ್ ಯೂಟರ್ನ್ ಅಲ್ಲ ಇದು. ನೀನು ಇಲ್ಲಿಂದ ಹೆಂಗ್ ಬಂದೆ ಹೇಳ? ನಾನು ಹಿಂಗಿಂದ ಬಂದಿದ್ದು. ಅಲ್ಲಪ್ಪ, ಇಲ್ಲಿಂದ ಹೆಂಗ್ ಬಂದೆ? ಹಂಗೆ ಬ್ಲೂಲು ಮಲ್ಲಿಂದ ಹಿಂಗೆ ತಗೊಂಡು ಹಿಂಗೆ ಬಂದೆ. ನೀನು ಹಿಂಗೆ ಬಂದಿದ್ದು ಇಲ್ಲಿ ಹೆಂಗೆ ಬರ್ತಿದ್ದೆ? ಇದೇ ರೋಡ್. ಹಿಂಗೆ ಬಂದ್ರೆ ಹಿಂಗೆ ಒಂದು ರೌಂಡ್ ಆಗುತ್ತೆ. ಇಲ್ಲಿಂದ 15 ನಿಮಿಷದಲ್ಲಿ ಬಂದಿದ್ದು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಾನು ಇವಾಗ ಲಾಗ್ಸ್ ಮಾಡ್ತಾ ಇದ್ದೀನಿ. ಸೊ ಏನಾದರೂ ತಪ್ಪಿದ್ರೆ ಸರಿ ಇದ್ರೆ ಹೇಳ್ಕೊಡಿ. ಸೊ ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋನ ಫುಲ್ ನೋಡಿ, ಎಂಜಾಯ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೋಗೋಣ, ಆದಷ್ಟು ಬೇಗ ಹೋಗೋಣ. ನಮ್ಮ ಪಾಪುಗೆ ಗಾಡಿ ಸೈಡ್ಗೆ ಹಾಕಿ ಕೇಳಿ ಒಂದು ಚಿಕ್ಕದಾಗಿ ಟೀ ಕುಟ್ಕೊಂಡು ರೂಮ್ಗೆ ಹೋಗೋಣ ಅಂತ ಹೇಳಿದೆ. ಸೊ ಸೈಡ್ಗೆ ಹಾಕ್ದ. ಒಂದು ಟೀ ಹೋಗೋಣ. ಹಿಂಗೆ ಇಲ್ಲಿ ಟೀನ ಕಾಫಿನ ಇಲ್ಲಿ ಇಟ್ಬಿಡಿ. ಥ್ಯಾಂಕ್ ಯು. ಸೊ ಟೀ ಕುಟ್ಕೊಂಡು ಸೀದಾ ನಾವು ಹೊರಟಿದ್ದೆ ಮನೆಗೆ. ಸೊ ಅಂತೂ ಇಂತೂ ಮನೆಗೆ ಬಂದಾಯ್ತು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಹಾಯ್ ಗಾಯ್ಸ್, ನನ್ನ ಗೆಳೆಯ ಕರ್ಕೊಂಬರಕ್ಕೆ ಬಂದಿದ್ನಪ್ಪ ಇವತ್ತು. ನನಗೆ ಬಹಳ ಸಂತೋಷ ಆಯಿತು. ಅಷ್ಟೇ.